क्या स्कूल को देता है? क्यों? उधर जाता था? क्या करता है ये बच्चा को लोग को? और आपको स्कूल को भेजना ना, उसको क्या करते हैं? क्या करता है? हमारा काम करता है ना। गवर्नमेंट स्कूल है, गवर्नमेंट स्कूल वहाँ तो तुम बच्चों को भेजो, खाना नहीं आए तो गवर्नमेंट सिखाता है। हाँ, तुम्हें ऐसे में खाना देता है, कपड़ा देता है, बुक देता है, क्या भी फीस भी नहीं। तुम्हें ऐसा करिए तो क्या करें? हाँ, क्या तुम्हारा नाम है? हाँ, तुम स्कूल को आना सुबह से। हाँ, देखो ना सुबह से तो ಯಾಕಮ್ಮ ಎಷ್ಟು ಜನ ಮಕ್ಕಳು? ಯಾವ ಊರು? ಕನ್ನಡ ಬರುತ್ತೆ? ಮತ್ತೆ ಯಾಕೆ ಸ್ಕೂಲಿಗೆ ಸೇರಿಸಿಲ್ಲ ಅವನ್ನ? ಏನು ಗೊತ್ತಿಲ್ಲ ಅಂದ್ರೆ ಏನು ಕೆಲಸ ಮಾಡ್ತೀರಾ? ಹೌದು, ನೀವು ಕೂಲಿ ಕೆಲಸ ಮಾಡ್ಕೊಂಡು ಈ ಮಗುನು ಕೂಲಿನ ಬಿಟ್ಬಿಡ್ರಿ. ಆ ಮಗುಗೆ ವಿದ್ಯಾಭ್ಯಾಸ ಬೇಡ, ಏನು ಬೇಡ. ಸ್ಕೂಲಲ್ಲಿ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಕನ್ನಡನೇ ಕಲಿಸ್ತಾರೆ, ಇಂಗ್ಲೀಷ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ. ಕಳಿಸಿ ಅವನ್ನ. ಹಾಂ, ಕಳಿಸ್ಕೊಟ್ಟು ಅವ್ನಿಗೆ ಒಳ್ಳೇದು ಮಾಡಿ. ನಿಮ್ಮ ಥರನೇ ಕೂಲಿ ಕೆಲಸಕ್ಕೆ ಹೋಗೋದು ಬೇಡ ಅವನು, ಆಯಿತಾ? ನಾಳೆಯಿಂದ ಕಳಿಸ್ಕೊಡ್ಬೇಕು. ಬರ್ತೀನಪ್ಪ ನೀನು? ಹಾಂ, ಏನೇನು ಹೆಸರು? ಹಾಂ, ಶಿವಮ್ ಕುಮಾರು. ನೋಡಿ, ಇವರು ಒಳ್ಳೆ ಹೆಸರು ಇಟ್ಕೊಂಡು ಆಂಧ್ರದಿಂದ ಬಂದು ಇಲ್ಲಿ ಇದು ಮಾಡಬೇಕು ಅಂತ. ಅರ್ಥ ಆಯ್ತಾ? ಹಾಂ, తెలుగు వస్తుందా? ನಿಮಗೆಲ್ಲ ಗೊತ್ತಿಲ್ಲ, ವೈಟ್ ಫ್ಲಾಗ್ಸ್ ಅವತ್ತು ಅದನ್ನೇ ಹಾಕ್ಕೊಂಡಿದ್ದಾರೆ. ಜೊತೆಗೆ ಅವತ್ತಿನ ಪ್ರಭಾತ್ ಫೇರಿ ಅಂದರೆ ಇಲ್ಲಿಂದ ನಾವು ಪ್ರಾರಂಭ ಮಾಡಿ ನೀವೆಲ್ಲ ಏನು ಮಾಡಬೇಕು ಅಂದರೆ ಅವತ್ತು ಮಕ್ಕಳ ಜೊತೆಗೆ ಇರಬೇಕು. ಬಾವುಟವನ್ನು ಕೊಡ್ತಾರೆ, MLA ಆಫೀಸಲ್ಲಿ ಬಾವುಟವನ್ನು ಕೊಡ್ತಾರೆ, ಬಾವುಟವನ್ನು ಬೇಕು ಅಂತ ಹೇಳ್ತಾರೆ. ಮತ್ತು ನಿಮ್ಮ ಮಕ್ಕಳು ಸರಿಯಾಗಿ ಶಾಲೆಗೆ ಬರ್ತಾ ಇದ್ದಾರೆ ಅಥವಾ ಬರ್ತಾ ಇಲ್ಲ, ಇದನ್ನು ಗಮನಿಸ್ಕೊಳ್ಬೇಕು. 1ನೇ ಕ್ಲಾಸಲ್ಲಿ ಕೆಲವು ಮಕ್ಕಳು ಯೂನಿಫಾರ್ಮ್ ಹಾಕೊಂಡಿದ್ದಾರೆ, ಅವರು ಮನೆಯಲ್ಲೇ ಇರ್ತಾರೆ. ಯಾಕೆಂದರೆ ನೀವು ಕೆಲಸಕ್ಕೆ ಹೋಗೋದಿಲ್ಲ. आपको मालूम होता है ಎಲ್ಲ ಬರುತ್ತೆ. ಟ್ಯಾಕ್ಸ್ ಎಲ್ಲ ಮಕ್ಕಳಿಗೂ ಸಿಕ್ಕಿದೆ. ಟ್ಯಾಕ್ಸ್ ಅದರಿಂದ ಹಾಕೊಂಡು ನಿಮ್ಮ ಮಕ್ಕಳು ಶಾಲೆಗೆ ಪ್ರತಿದಿನ ಸರಿಯಾಗಿ ಬರುವಂತ ನೀವು ಹೇಳ್ಬೇಕು. ಇಲ್ಲ ಅಂತ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳು ಮನೆಯಲ್ಲೇ ಇರ್ತಾರೆ, ನೀವು ಕೆಲಸಕ್ಕೆ ಹೋಗ್ತೀರಾ, ಕೆಲವರು ಬರ್ತಾರೆ, ಕೆಲವರು ಕಲಿತಾರೆ, ಕಲಿಯಲಿಲ್ಲ ಅಂದರೆ ಏನಾಗ್ತಂದ್ರೆ ಅವರು ಮುಂದಕ್ಕೆ ವಿದ್ಯಾಭ್ಯಾಸವನ್ನು ಬಿಟ್ಬಿಡ್ತಾರೆ. ಅದಕ್ಕೆ ಯಾವ ಕಷ್ಟ ಆಗುತ್ತೆ, ಕಷ್ಟ ಇರೋದು ನಾವು ಯಾರು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಓದು ಕಷ್ಟ ಆಗಬಾರ್ದು, ಓದು ಇಷ್ಟ ಆಗಬೇಕು. ಆ ಓದು ಇಷ್ಟ ಆಗುತ್ತೆ, ನೀವು ನಮ್ಮ ಜೊತೆಗೆ ಬರಬೇಕು, ನಮ್ಮ ಜೊತೆ ಇರಬೇಕು. ಆ ಮಕ್ಕಳು ಬರ್ತಾ ಇದ್ದಾರೆ ಇಲ್ಲ ಅನ್ನೋದನ್ನ ನೀವು ನೋಡ್ಕೊಳ್ಬೇಕು. ಬರ್ತಾ ಇರಲ್ಲ, ಸೊ ಆಗಸ್ಟ್ 15 ಬನ್ನಿ. ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ. ಮತ್ತು ನಿಮ್ಮ ಮಕ್ಕಳು ಭಾಳ ಚೆನ್ನಾಗಿ ಕಾಣ್ತಾರೆ. ಅವರು ನನಗೆ ಇದೇ ಫಸ್ಟ್ ಟೈಮ್ ಇಷ್ಟು ವೈಟ್ ಡ್ರೆಸ್ ಹಾಕೊಂಡು 350 ಜನ ಮಕ್ಕಳು ಹೋಗ್ತಾ ಇದ್ದೆ. ಅದು ನೋಡೋಕ್ಕೇ ಚಂದ. ಟೈಮಿಂಗ್ಸು ಬೆಳಗ್ಗೆ 8:30ಗೆ ಇಲ್ಲಿ 8:30ಗೆ ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ. ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಬರೋದ್ರಲ್ಲಿ 9 ಗಂಟೆ ಆಗುತ್ತೆ. ಮತ್ತು ಅವತ್ತಿನ ದಿನ 7ನೇ ಕ್ಲಾಸ್ ಮತ್ತು 6ನೇ ಕ್ಲಾಸ್ ಮಕ್ಕಳು ಎಲ್ಲ ಮಕ್ಕಳು ಜಾಮಿತಿಯನ್ನು ಕರ್ಕೊಂಡಿದ್ದಾಳೆ ಪಾಪ ವಸಂತಕ್ಕ. ಈ ಲೆಕ್ಕ ನಾನು ಯಾವಾಗ ಸ್ತಂಭ ಲೆಕ್ಕ ಹೇಳ್ಕೊಡ್ತಾರೆ ಕೂಡ ಅದಕ್ಕೆ ಜಾಮಿತಿ ಎಲ್ಲರೂ ಅವತ್ತಿನ ಜಾಮಿತಿ ಕೊಡಿಸ್ತಾ ಇದ್ದೀವಿ. ಜಾಮಿತಿ ಚೆನ್ನಾಗಿ ಇಟ್ಕೊಳಕ್ಕೆ ಚೆನ್ನಾಗಿ ನೀವು ಮಕ್ಕಳಿಗೆ ರೆಡಿ ಮಾಡಬೇಕು. ಗೊತ್ತಾಯ್ತಲ್ಲ? ಯಾರಾದರೂ ಭಾರತ ಮಾತೆ ಹಾಕೊಂಡು ಬರೋದು ಅಥವಾ ಟಿಪ್ಪು ಸುಲ್ತಾನ್ ಯಾರಾದರೂ ಒಂದು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಬರೋದಕ್ಕೆ ಮಾಡಿ ಕಳಿಸಿ. ಒಂದಕ್ಕೆ ಉತ್ತಮ ಮಿನಿಸ್ಟರ್ ಆಗ್ಬೋದು ಅಥವಾ ಒಬ್ಬ ಇನ್ಸ್ಪೆಕ್ಟರ್, ಲಾಯರು, ಇಂಜಿನಿಯರು ಏನೋ ಒಂದು ಆಗಲಿ ಅಂತ ಹೇಳ್ತು ನೀವು ಮಕ್ಕಳಿಗೆ ದಯವಿಟ್ಟು ಹೆಚ್ಚಿನ ಗಮನವನ್ನು ಹರಿಸಿ. ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರಲಿ. ನಿಮ್ಮ ಥರ ಆಗೋದು ಬೇಡ. ನಿಮ್ಮ ಥರ ಆಗೋದು ಬೇಡ ಅಂದರೆ ನೀವು ಒಳ್ಳೆಯವರಂತಲ್ಲ, ಕೆಟ್ಟವರಂತಲ್ಲ. ನಿಮ್ಮ ಥರ ಕಷ್ಟಪಡೋದು ಬೇಡ. ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ
ಈ ಕಡೆ ಇರೋಲ್ಲ ಇವರು
ಎಲ್ಲ ಮಾಡ್ತಾರೆ, ಶಕ್ತಿನೇ ಇಲ್ಲ ಎತ್ತಕ್ಕೆ ಆಗಲ್ಲ. ನೋಡ್ತಾ ಇರೋ ಎಷ್ಟು ಕಷ್ಟಪಡ್ತಾರೆ, ನೋಡ್ತಾ ಇರೋ ಕಷ್ಟಪಡ್ತಾರೆ ಎಷ್ಟು ಹೌದಾ. ಈ ಕಡೆ ಈ ಕಡೆ ಒಪ್ಪಿ. ಆ ಕಡೆ ಕಾಲು ಒಬ್ಬರದವ್ರೆ, ಈ ಕಡೆ ಬರಬೇಕು. ಅಲ್ಲ ಅವ್ರು ಸುಸ್ತಾಗುತ್ತವಲ್ಲ. ಬರ್ತಾ ಬರ್ತಾ ನಾನು ಇನ್ನೂ ಅದಕ್ಕೆ 50 ವರ್ಷಕ್ಕೆ ಸತ್ಯ ಹೋಗ್ಬಿಡ್ತಾರೆ ಅವರು. 30 ವರ್ಷನೇ.